ಟೇಸ್ಟಿ ಬೇರೆನೇ ಇರುತ್ತೆ ಇದು. ಬಟ್ ತಿನ್ನೋಣ ಅಂತ ಮುಂದಕ್ಕೆ ಕಣನಿ. IPL ಮ್ಯಾಚ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಲ್ಲಿ ತಿಂತೀಯ? ಊಟ ಮಾಡಿ ಎರಡಕ್ಕೆ ತಿಂತೀಯ? ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ. ನಾನು ಎಷ್ಟು ದಿವಸ ಬ್ಲಾಗ್ ಮಾಡಿರಲಿಲ್ಲ, 2 ವೀಕ್ಸ್ಗಿಂತ ಮೇಲೇ ಆಗಿದೆ ಬ್ಲಾಗ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಮನೆಯಿಂದ ಆಫೀಸು ಮನೆ ಅಂತ ಆಗುತ್ತಿದೆ. ಫುಲ್ ಇದಾಗಿತ್ತು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಮತ್ತು ಇನ್ಮೇಲಿಂದ ಮಾಡ್ತೇನೆ ನಾನು. ಬಟ್ ಏನು ಅನ್ಕೋಬೇಡಿ, ಇನ್ನೂ ಸ್ವಲ್ಪ ಕ್ಷಮಿಸ್ಬಿಡಿ. ನನಗೆ ಏನೇನೋ ನನ್ನ ಮಿಸ್ಟೇಕ್ ಆಗಿದ್ದರೆ ನಂಗೆ ಕ್ಷಮಿಸ್ಬಿಡಿ. ಇನ್ನೊಂದೇನೆಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿತ್ತಲ್ವ, ಇನ್ನು 500ಗಿಂತ 524 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ನಿಮ್ಮ ಸಪೋರ್ಟನ್ನು ಇರಲೇಬೇಕು. ಏನಂದ್ರೆ ಇವತ್ತು ಅಂತೂ ಭಾಳ ಲೇಟಾಗಿ ಎದ್ದಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೋಸ್ಕರ ಅಂತೂ 9:30ಗೆ ಎದ್ದಿದ್ದೀನಿ. ಅಪ್ಪ ಅಮ್ಮ ಹೊಡೆಯೋದೊಂದೇ ಬಾಕಿ ಇತ್ತು ನನಗೆ. ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ಇವತ್ತು ನಮ್ಮ ಯೋಗೇಶ್ ಅಣ್ಣ ಅಂತಿದ್ದಾರೆ, ಅವ್ರದ್ದು ಅಪ್ಪ ಅಮ್ಮಂದು ಷಷ್ಠಿ ಪೂರ್ತಿ ಇದೆ. ಹೋಗೋಣ, ರಾಯರಗುಡಿಗೆ ಹೋಗೋಣ. ನಿಮ್ಮ ಡೈರೆಕ್ಟ್ ಅಲ್ಲಾಗಿ ಮೀಟ್ ಆಗೋಣ. ತಾತ ಕೇಳ್ತಾನೆ ಇಲ್ಲ, ಊರಿಗೆ ಹೋಗಬೇಡ ಅಂದ್ರೂ ಹೋಗ್ತಾ ಇದ್ದಾರೆ ನಮ್ಮ ತಾತ ಊರಿಗೆ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಧಾನಕ್ಕೆ ಹೋಗು, ಅದಕ್ಕೆ ಹೋಗಬೇಡ ಅಂದರು. ಹೋಗಬೇಡ ತಾತ ಎಷ್ಟು ಕೇಳ್ತಾ ಇಲ್ಲ, ಹೋಗ್ತಾಯಿಲ್ಲ. ಬಾಯ್. ಇನ್ನು ನಂದು ಸ್ನಾನ ಆಗಿಲ್ಲ. ಅಮ್ಮ ಹೇಳಿದರು ಕಾಯಿ ಸುಲಿದ್ಬಿಡು ಅಂತ ಹೇಳಿದರು. ಕಾಯಿ ಸುಲಿಯೋಕ್ಕೆ ಏನೇನು ಬೇಕಂದ್ರೆ ಒಂದು ಕಾಯಿ ಬೇಕು, ಒಂದು ಇದು ಬೇಕು. ಈಗ ಸುಲಿಯೋಣ. ಫೈನಲಿ ಕಾಯಿ ಸುಲಿದಾಯ್ತು. ಎಷ್ಟು ನೀಟಾಗಿ ಸುಲಿತಿದ್ದೀನಿ ಕಾಯಿ. ಅಮ್ಮ ಕಾಯಿ ಸುಲಿದಿತ್ತು, ಕಬ್ಬಣ ಅಲ್ಲಿ ಕಿಟಕಿಗೆ ಇಡೋದು ಬಿಟ್ಟು ಕಾಯಿನೇ ಕಿಟಕಿಗೆ ಇಟ್ಟದ. ಕಾಯಿ ಅನ್ಕೊಂಡು ಕಬ್ಬಣ ಒಳಗೆ ಹೋಯ್ತಿದ್ದಾರೆ ನಮ್ಮಮ್ಮ. ಭಾಳ ಕೂತಿದ್ದೆ. ನಮ್ಮ ಅಣ್ಣ ಒಂದು ಮೂವಿಯಾಗಿ ಕೂತ್ಬಿಟ್ಟಿದ್ದಾನ, ಯಾವುದೂ ಗೊತ್ತಿಲ್ಲ. ಹೋಗೋಕ್ಕೆ ಆಗಿಲ್ಲ. ಇವಾಗ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಬಟ್ ಸಾರಿ ಗಾಯ್ಸ್, ನಿಮ್ಗೆ ತೋರಿಸ್ತೀನಿ. ಈಗ ಹೋಗಿ ತೋರಿಸ್ತೀನಿ ಬನ್ನಿ. ಅಲ್ಲಿಗೆ ರಾಯರಗುಡಿಗೆ ಹೋಗ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಊಟಕ್ಕೆ ಕೂತಿದ್ದೀವಿ, ಬಟ್ ಏನು ತೋರ್ಸೋಕ್ಕಾಗಿಲ್ಲ. ಆಮೇಲೆ ನಿಮ್ಮ ರಾಯ ದರ್ಶನ ಮಾಡ್ತೀನಿ. ನಾನು, ರಾಘವ, ಗೋವಿಂದಣ್ಣ, ನವೀನಣ್ಣ ಮತ್ತು ಸಂಜು, ಸಮೀರ, ಗೌರಿ ಇದ್ದಾರೆ. ಎಲ್ಲರೂ ಊಟಕ್ಕೆ ಕೂತಿದೆ. ಗೋವಿಂದಣ್ಣ ನಂತರ ಮೊಬೈಲಲ್ಲಿ ಫುಲ್ಲು ಬ್ಯುಸಿ. ಯಾವುದಣ್ಣ ಫುಲ್ಲು ಬ್ಯುಸಿನಾ ಮೊಬೈಲಲ್ಲಿ? ಎಲ್ಲರೂ ಸಂಡೇ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿನೇ. ಮತ್ತು ಹೇರಂದ್ರು ಹಾಯ್ ಅಣ್ಣ, ಫುಲ್ ಬಿಸಿ. ಎಲ್ಲಿ ತಿಂತೀಯ? ಊಟ ಮಾಡಿ ಎರಡಕ್ಕೆ ತಿಂತೀಯ? ನಿನ್ನ ಅನ್ಸ ನೋಡೋಕತ್ತದ ಗೌರಿ ಎಂದಕ್ಕಿಂತದ? ಓ ಅಯ್ಯ ಹಂಚ್ಕೊಂಡು ನೋಡಾಯ್ತದ. ಅಯ್ಯ ಸೊ ಊಟ ಗೀಟ ಎಲ್ಲ ಮುಗಿದಾಯ್ತು. ಸ್ವಲ್ಪ ಮನೆಗೆ ರೆಸ್ಟ್ ಮಾಡಿ, ಮೂವಿ ನೋಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬಂದೆ. 4 o'clock ಎಲ್ಲರೂ ಬಾ ಅಂತಿದ್ರು. ಏನಂದರೆ ಕ್ರಿಕೆಟ್ ಆಡೋಕ್ಕೆ. ಲಾಸ್ಟ್ ಬ್ಲಾಗಲ್ಲಿ ನೋಡ್ತೀರಾ, ಎವ್ರಿ ಸಂಡೇ ನಾವು ಸಾಯಂಕಾಲ ಕ್ರಿಕೆಟ್ ಆಡ್ತೀವಿ. ವಿಜೇಂದ್ರಣ್ಣ ಎಲ್ಲರೂ, ಇಡೀ ಕುಡಿ ಎಲ್ಲರೂ ಹುಡುಗರು ಎಲ್ಲರೂ ಕ್ರಿಕೆಟ್ ಆಡ್ತೀವಿ. ಹಂಗಿಲ್ಲಿ ಆಚಾರ ಮನೆಗೆ ಬಂದಿದ್ದೆ. ಹುಡುಗರು ಅವರು ಬರ್ತೀನಿ ಅಂತ ಹೇಳಿದರು. ಸಮೀರ ಮತ್ತು ಅವರೆಲ್ಲರೂ ಬರ್ತೀನಿ ಅಂತ ಹೇಳಿದರು. ಕರ್ಕೊಂಡು ಹೋಗಿ ಬಂದಿದ್ದೀನಿ ಅವ್ರನ್ನ. ಈಗ ಕರ್ಕೊಂಬರೋಣ. ಮನೆಗೆ ಬಂದಾಯಿತು. ಭಾಳ ಕ್ರಿಕೆಟ್ ಆಡಿದೆಲ್ಲ ಕ್ರಿಕೆಟ್ ಆಡಿ ಇವಾಗ ಬಂದೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಈಗ IPL ಮ್ಯಾಚ್ ನೋಡೋಣ. ಇವತ್ತು IPL RCB ವರ್ಸಸ್ DC ಇದೆ. ಆಗಲೇ 2 ವಿಕೆಟ್ ಹೋಗಿದೆ, ಬಟ್ ಅಲ್ಲೇ ಆ ಕ್ರಿಕೆಟ್ ಆಡ್ಕೊಂತ ನೋಡ್ತಾ ಇದ್ದೆ. ಈಗ IPL ನೋಡೋಣ ಬನ್ನಿ. ಇದು ಬಂದುಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿ. ಇದು ಕರಿದ್ರೆ ತಿಂದರೆ ಟೇಸ್ಟಿ ಬೇರೆನೇ ಇರುತ್ತೆ ಇದು. ಬಟ್ ತಿನ್ನೋಣ. ತಿಂದರೆ ಟೇಸ್ಟ್ ವೆಜಿಟೇಬಲ್ ಇರುತ್ತೆ. ಅಮ್ಮ ನಾಳೆಲ್ಲ ಕರೀತಾರೆ. ಅದು ಇನ್ನೊಂದು ಒಣಗಬೇಕು. ಅದು ಇಲ್ಲ 2-3 days ಹೊರಗಲೇಬೇಕು. 2-3 days ಹೊರಗಲೇಬೇಕು. ಒಣಗಿದ ಮೇಲೆ ತಿನ್ನಕ್ಕೆ ಬರುತ್ತೆ. ವಡ ಇಲ್ಲೇನಮ್ಮ? ವಡ ಖಾಲಿ ಆಯ್ತು. ಆಗಲೇ ಇತ್ತು. ಕದ್ದು ಮುಚ್ಚಿ ತಿಂದಿದ್ದೀನಿ ನಾನು. ಈಗಿದೆ ಎಲ್ಲ ಕಲಸಿ ಮಾಡಿ ಈಗಿಟ್ಟಿದ್ದಾರೆ. ಎಲ್ಲ ಒಣಗಿದ್ದು ಮಾತ್ರ ಈಗಿದೆ. ಇದು ಮಾತ್ರ ಕರ್ಕೊಂಡು ತಿಂದರೆ ಟೇಸ್ಟ್ ಭಾರಿನೇ ಇರುತ್ತೆ. ಇದು ಟೇಸ್ಟ್ ಹೆಂಗಿರುತ್ತೆ ಅಂದರೆ ತಿನ್ನೋದು ಭಾರಿ ಇರ್ತಿದೆ. ಹಸಿರುತ್ತೆ ಅಂದರೆ ಟೇಸ್ಟ್ ಇರೋಂಗಿಲ್ಲ. ಕರು ತಿನ್ಬೇಕು ಅಂದರೆ ನಿಮ್ಮ ಮುಂದೆ ತಿಂದು ತೋರಿಸ್ತೀನಿ. ಇಷ್ಟ ಇಲ್ಲ, ಕರ್ದಿದ್ದು ತಿನ್ನೋದೇ ಭಾಳ ಇಷ್ಟ. ಖಾರ ತಿನ್ನೋಣ ಬನ್ನಿ. ಹಶ್ವಿ ಭಾಳ ಇದೆ. ಸ್ನ್ಯಾಕ್ಸ್ ತಿನ್ನೋಣ. ಸ್ನ್ಯಾಕ್ಸ್ ತಿನ್ಕಂತ IPL ಮ್ಯಾಚ್ ನೋಡೋಣ ಅಂತ ಮುಂದಕ್ಕೆ ಕಣನಿ.
IPL ಮ್ಯಾಚ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕ್ಯಾಚ್ ಆಯಿತು, ಇಲ್ಲ ಕ್ಯಾಚ್ ಆಗಿಲ್ಲ, 4 ಹೋಯ್ತು. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾರೆ, ಬಟ್ ಕ್ಯಾಚ್ ಯೂಸ್ ಮಾಡ್ದ. ಬಟ್ RCB ಗೆಲ್ಲೇಬೇಕು ಇವತ್ತು. ಓವರ್ ಅಂತೂ ಭಾಳ ಚೆನ್ನಾಗಿ ಬಂದಿದೆ, ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಗ್ತಾಯಿದೆ. 12 ಓವರಲ್ಲಿ 122 ಫಾರ್ 2 ವಿಕೆಟ್ಸ್ ಆಗಿದೆ, ಚೆನ್ನಾಗಿ ಹೋಗ್ತಾಯಿದೆ. ಪಾರ್ಟ್ನರ್ಸ್ ಹಿಂಗೆ ಚೆನ್ನಾಗಿ ಗೆದ್ದೇ ಗೆಲ್ತೀವಿ ನಾವು. ಫೈನಲಿ 182 ಟಾರ್ಗೆಟ್ ಕೊಟ್ಟಿದ್ದಾರೆ, 9 ವಿಕೆಟ್ ಆಗಿದೆ. 182 ಟಾರ್ಗೆಟ್ RCB ಗೆದ್ದೇ ಗೆಲ್ತಾರೆ. ಈಗ ನೋಡೋಣ ಮ್ಯಾಚ್. ಫಸ್ಟ್ ಇನ್ನಿಂಗ್ಸ್ ಅಂತೂ ಮುಗೀತು. ನಾನು ಹಂಗೆ ಇನ್ನಿಂಗ್ಸ್ ನೋಡ್ಕೊಂತ ಇಡ್ಲಿ ತಿಂದೆ, ಖಾರ ತಿಂದೆ, ಎಲ್ಲ ತಿಂದೆ. ಯಾವಾಗ ತಿಂದೆ ನನಗೆ ಗೊತ್ತಾಗಿಲ್ಲ. ಹೊಟ್ಟೆ ತುಂಬಿದೆ. ಈಗ ಇನ್ನೂ ಸ್ವಲ್ಪ ಅಮ್ಮ ಊಟ ಮಾಡಿದ್ದಾರೆ, ಊಟ ತಿಂದ್ಬಿಟ್ಟು ಹಂಗೆ ಮ್ಯಾಚ್ ಮಾಡೋಣ. ಫೈನಲಿ ಟಾರ್ಗೆಟ್ ಬಂದಿದೆ. 120 ಬಾಲ್ಸಿಂದ 188 ರನ್ಸ್ ಬಂದಿದೆ. ಪಕ್ಕ ಇದು ಹೋಗ್ಬಿಟ್ಟು RCB ಬರುತ್ತೆ, RCBನೇ ಗೆಲ್ಲೋದು. ಫೈನಲಿ 1 ವಿಕೆಟ್ ಬಿದ್ದಾಯಿತು. ಡೇವಿಡ್ ವಾರ್ನರ್ ಹೋಗ್ತಾ ಇದ್ದಾನೆ, ಓವರ್ ಕಾನ್ಫಿಡೆನ್ಸ್ ಆಗಿ ಅವನು 6 ಹೊಡೆದು ರನ್ ತೊಗೊಂಡ. ಬಟ್ ಎಷ್ಟೊತ್ತಿದ್ರೆ RCBನೇ. ಇಲ್ಲಿ ನೋಡ್ತಾ ಇರ್ಬೋದು, 1 ವಿಕೆಟ್ ಹೋಯ್ತು ಆಲ್ರೆಡಿ. ನಮ್ಮ RCBಗೆ ಜೈ. ಅದಕ್ಕೆ ಯಾವಾಗಲೂ ನಮ್ಮ ಕರ್ನಾಟಕ ಟೀಮ್ ಸಪೋರ್ಟ್ ಮಾಡಬೇಕು. ಯಾರ್ಯಾರು CSK ಅಂತೆ, ಚೆನ್ನೈ ಅಂತೆ, ಜೈ RCB. ಮಾಡ್ತಾ ಇದ್ದೀವಿ ಅನ್ನ ಮತ್ತು ಪಲ್ಯ. IPL ಮ್ಯಾಚ್ ನೋಡ್ಕೊಂತ ಊಟ ಮಾಡೋಣ. ಹ್ಯಾಟ್ರಿಕ್ ಆಗೋ ಚಾನ್ಸಸ್ ಇದೆ ಗಾಯ್ಸ್. ವಿರಾಟ್ ಕೊಹ್ಲಿ ಎಷ್ಟು ಕಿಂಗ್ ಅವರು. ಔಟು 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 ಔಟು. ನಮ್ಮ ಕೊಹ್ಲಿ ಮುಖ ನೋಡ್ಬೇಕೀಗ, ಎಷ್ಟು ನಮ್ಮ ಕಿಂಗ್ ಅವ್ರು. ಯಾಸ್, ನಮ್ಮ ಕೊಹ್ಲಿ ಮುಖ ಇಲ್ಲಿ. ನಮ್ಮ ಕಿಂಗ್ ನೋಡ್ರಿ, ಔಟ್ 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 ಔಟ್. RCB ಮೇಲೆ ಬಂದಿದೆ. ನಮ್ಮ ಫೋರ್ಡ್ du Plessis. RCB won the 47 run to won the match. 47 runs for RCB. So finally RCB ಗೆದ್ದಾಯ್ತು. 140ಗೆ ಆಲ್ ಔಟ್ ಆಗಿದ್ದಾರೆ. ನಾನು ಹೇಳಿದ್ದೆ RCB ಗೆಲ್ತಾರೆ ಅಂತ ಹೇಳಿ ಹೇಳಿದ್ದೆ ನಾನು. ಹಿಂಗೆ ಊಟನೂ ಆಯಿತು, ಅಪ್ಪನೂ ಬಂದರು, ಅಪ್ಪಂದು ಊಟ ಆಯಿತು. ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಶುಭರಾತ್ರಿ.